ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರಿ, ನಾವಿಂದು ಧ್ಯಾನಿಸುವ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 4ರಿಂದ 9 ತನಕ ಇರುವಂತಹ ವಚನಗಳು. ಇಲ್ಲಿ ಬಿತ್ತುವನ ಸಾಮಿತಿಯನ್ನು ನಾವು ಧ್ಯಾನಿಸುತ್ತೇವೆ. ದೇವರ ವಾಕ್ಯವನ್ನು ನಾವು ಹೇಗೆ ಸ್ವೀಕರಿಸುತ್ತೇವೆ ಮತ್ತು ನಮ್ಮ ಹೃದಯದ ಸ್ಥಿತಿ ಹೇಗಿರಬೇಕು ಎಂಬುದನ್ನು ಈ ಒಂದು ಭಾಗವು ಪ್ರತ್ಯೇಕವಾಗಿ ನಮ್ಮಲ್ಲಿ ಹೇಳುವಂಥದ್ದು. ಇಲ್ಲಿ ಬಿತ್ತುವವನು ಯೇಸು ಕ್ರಿಸ್ತ, ಬೀಜವು ದೇವರ ವಾಕ್ಯ ಮತ್ತು ನೆಲವು ಮನುಷ್ಯನ ಹೃದಯವಾಗಿ ನಮಗೆ ನೋಡ್ಬೋದು. ದಾರಿಯ ಬದಿಯಲ್ಲಿ ಬಿದ್ದಂತಹ ಬೀಜಗಳು ಗಟ್ಟಿಯಾದ ಹೃದಯವನ್ನು ಸೂಚಿಸುತ್ತದೆ. ಬೀಜಗಳು ದಾರಿಯ ಬದಿಯಲ್ಲಿ ಬಿದ್ದಾಗ ಪಕ್ಷಿಗಳು ಬಂದು ಅವುಗಳನ್ನು ತಿಂದವು. ಇದು ದೇವರ ವಾಕ್ಯವನ್ನು ಕೇಳಿಯೂ ಅರ್ಥ ಮಾಡಿಕೊಳ್ಳದ ಅಥವಾ ಅಸಡ್ಡೆ ಮಾಡುವವರನ್ನು ಸೂಚಿಸುವಂಥದ್ದು. ಪಾಪ ಮತ್ತು ಪ್ರಾಪಂಚಿಕ ಆಸೆಗಳಿಂದ ಹೃದಯ ಗಟ್ಟಿಯಾಗಿರ್ಬೋದು. ದೇವರ ವಾಕ್ಯವು ಈ ಹೃದಯದೊಳಗೆ ಇಳಿಯದ ಕಾರಣ ಸೈತಾನನು ಸುಲಭವಾಗಿ ನಮ್ಮ ನಂಬಿಕೆಯನ್ನು ಕಿತ್ತು ಹಾಕುತ್ತಾನೆ, ವಿಶ್ವಾಸವನ್ನು ಹೋಗಲಾಡಿಸುತ್ತಾನೆ. ಇದರಿಂದ ದೂರವಿರಲು ದೇವರ ವಾಕ್ಯ ನಮಗೆ ಕರೆಯನ್ನು ನೀಡ್ತಾ ಇದೆ. ಬಂಡೆಯ ಮೇಲೆ ಬಿದ್ದಂತಹ ಆಳವಿಲ್ಲದ, ನಂಬಿಕೆ ಇಲ್ಲದಂತಹ ಸ್ಥಳವನ್ನು ಸೂಚಿಸುತ್ತದೆ. ಮಣ್ಣು ಆಳವಿಲ್ಲದ ಕಾರಣ ಬೀಜ ಬೇಗ ಮೊಳೆಯಿತು, ಆದರೆ ಬಿಸಿಲು ಏಡಿದಾಗ ಬೇರಿಲ್ಲದೆ ಒಣಗಿ ಹೋಯಿತು. ಇದು ಕೇವಲ ಭಾವನಾತ್ಮಕವಾಗಿ ವಾಕ್ಯವನ್ನು ಸ್ವೀಕರಿಸುವವರನ್ನು ಸೂಚಿಸುವಂಥದ್ದು. ಇವರಿಗೆ ಪ್ರಾರ್ಥನೆ ಮತ್ತು ಸಂಸ್ಕಾರಗಳ ಆಳವಾದ ಬೇರಿರುವುದಿಲ್ಲ. ಜೀವನದಲ್ಲಿ ಕಷ್ಟಗಳು, ಶೋಧನೆಗಳು ಬಂದಾಗ ಅವರ ನಂಬಿಕೆ ತಕ್ಷಣವೇ ಕುಸಿದು ಹೋಗ್ತದೆ. ಕೆಲವೊಮ್ಮೆ ನಾವು ಸಹ ಹೀಗೆ ಆಗಿರ್ಬೋದು. ಇದರಿಂದ ಎದ್ದು ಬರಲು ಇರುವಂತಹ ಕರೆಯನ್ನು ದೇವರು ಇವತ್ತು ನೀಡ್ತಾ ಇದೆ. ಮುಳ್ಳಿನ ಗಿಡಗಳ ನಡುವೆ ಬಿದ್ದಂತಹ ಬೀಜ, ಲೋಕದ ಚಿಂತೆಗಳು ಅದು ಪ್ರತ್ಯೇಕವಾಗಿ ಅವಳನ್ನು ವ್ಯಾಪರಿಸಿದೆ. ಮುಳ್ಳಿನ ಗಿಡಗಳು ಬೆಳೆದು ಆ ಪೈರನ್ನು ಅಮುಕಿ ಹಾಕಿದವು. ಇದು ಲೋಕದ ಚಿಂತೆಗಳು, ಹಣದ ಆಸೆ ಮತ್ತು ಐಹಿಕ ಸುಖಗಳಲ್ಲಿ ಮುಳುಗಿರುವವರನ್ನು ಸೂಚಿಸುತ್ತದೆ. ಇವರು ದೇವರ ವಾಕ್ಯವನ್ನು ಕೇಳಿದರು. ಲೌಕಿಕ ಆಸೆಗಳು ವಾಕ್ಯದ ಬೆಳವಣಿಗೆಯನ್ನು ಉಸಿರುಗಟ್ಟಿಸುತ್ತದೆ. ಇದರಿಂದ ಅವರಲ್ಲಿ ಆಧ್ಯಾತ್ಮಿಕವಾದ ಫಲ ಸಿಗುವುದಿಲ್ಲ. ನಮ್ಮಲ್ಲಿ ಸಹ ಆತ್ಮೀಯರೇ, ದೇವರ ಜನರೇ, ಕೆಲವೊಂದು ಸಲ ಇಂತಹ ಸ್ಥಿತಿಗತಿಗಳು ಉಂಟಾಗಿರ್ಬೋದು. ಒಳ್ಳೆಯ ನೆಲದಲ್ಲಿ ಬಿದ್ದಂತಹ ಬೀಜ, ಫಲವನ್ನು ನೀಡುವಂತಹ ಹೃದಯ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜಗಳು 100ರಷ್ಟು, 60ರಷ್ಟು ಮತ್ತು 30ರಷ್ಟು ಫಲವನ್ನು ನೀಡಿದವು. ಇದು ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳಿ ಅದನ್ನು ಪಾಲಿಸುವವರನ್ನು ಸೂಚಿಸುತ್ತದೆ. ಪ್ರತಿಯೊಬ್ಬ ಕ್ರೈಸ್ತ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಫಲ ಬೇರೆ ಬೇರೆ ಇರ್ಬೋದು. 100 ಇರ್ಬೋದು, 60 ಇರ್ಬೋದು, 30 ಇರ್ಬೋದು. ಆದರೆ ದೇವರಿಗೆ ಬೇಕಾಗಿರುವುದು ವಾಕ್ಯಕ್ಕೆ ಸ್ಪಂದಿಸುವಂತಹ ಮುಕ್ತ ಹೃದಯ. ನಮ್ಮ ಕ್ರೈಸ್ತ ಜೀವನ ಫಲದಾಯಕವಾಗಲು ಇಂತಹ ಒಂದು ಮುಕ್ತ ಹೃದಯ ಸಿಗಲು ನಮಗೆ ಪ್ರಾರ್ಥಿಸೋಣ. ನಮ್ಮ ಹೃದಯವನ್ನು ನಾವು ಒಳ್ಳೆಯ ನೆಲವನ್ನಾಗಿ ಮಾರ್ಪಡಿಸೋಣ. ತಪಸ್ಸು ಕಾಲ ಆಗಮನವಾಗ್ತಾ ಇದೆ. ನಮ್ಮ ಹೃದಯವು ಒಳ್ಳೆಯ ನೆಲವಾಗಿ ಆ ಪಶ್ಚಾತ್ತಾಪ ಮತ್ತು ಸಕ್ರಿಯೆಗಳ ಮುಖಾಂತರ ನಮ್ಮ ಹೃದಯದಲ್ಲಿರುವಂತಹ ಬಂಡೆ, ಕಠಿಣತೆ, ಮುಳ್ಳುಗಳು, ದುರಾಸೆಗಳನ್ನು ತೆಗೆದುಹಾಕಿ ದೇವರ ವಾಕ್ಯವು ಫಲ ನೀಡುವಂತೆ ಆಗಬೇಕು. ಕಿವಿಯುಳ್ಳವನು ಕೇಳಲಿ ಎಂಬ ದೇವರ ವಾಕ್ಯದೊಂದಿಗೆ ಯೇಸು ಈ ಬೋಧನೆಯನ್ನು ಮುಗಿಸುತ್ತಾರೆ. ಅಂದರೆ ನಾವು ದೇವರ ಧ್ವನಿಯನ್ನು ಕೇವಲ ಕಿವಿಗಳಿಂದಲ್ಲ, ಆತ್ಮದಿಂದ ಕೇಳಿಸಿಕೊಳ್ಬೇಕು. ಈ ಆತ್ಮದಿಂದ ಕೇಳಿಸುವಾಗ ನಮ್ಮಲ್ಲಿ ಪರಿವರ್ತನೆ ಉಂಟಾಗ್ತದೆ. ಸರ್ವಶಕ್ತನಾದ ದೇವರೇ, ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಮತ್ತು ಕುಟುಂಬವನ್ನು ಆಶೀರ್ವದಿಸಿರಿ. ಅವರು ಸಲ್ಲಿಸಿದ ಪ್ರಾರ್ಥನೆಗಳು ಫಲ ನೀಡಲಿ. ಅವರ ಜೀವನದಲ್ಲಿ ಅದ್ಭುತಗಳು, ಮಹಾಕಾರ್ಯಗಳು ಸಂಭವಿಸಲಿ. ಮಕ್ಕಳಿಗೆ ಓದಿನಲ್ಲಿ ಜ್ಞಾನ ಮತ್ತು ನೆನಪಿನ ಶಕ್ತಿ ದೊರೆಯಲಿ. ಕಷ್ಟದಲ್ಲಿರುವವರಿಗೆ ನೆರವಾಗಿ ಎಂದು ನಾವು ಬೇಡುತ್ತೇವೆ. ಎಲ್ಲರಿಗೂ ದೀರ್ಘಾಯುಷ್ಯವನ್ನು, ಆರೋಗ್ಯವನ್ನು, ಸಂತೋಷವನ್ನು, ಸಮಾಧಾನವನ್ನು, ಸಮೃದ್ಧಿಯನ್ನು ನೀವು ನೀಡಿ ಅನುಗ್ರಹಿಸಿ. ಯಾವುದೇ ಕೆಟ್ಟದ್ದು, ಅಶುದ್ಧವಾಗಿರುವಂಥದ್ದು ನಮ್ಮನ್ನು ಬಾಧಿಸದೇ ಇರಲಿ. ಪ್ರಭು ಯೇಸುವಿನ ಅದ್ಭುತವಾದ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರಿಗೆ ಈ ಸಂದೇಶವನ್ನು ನೀಡೋಣ. ದೇವರ ಸಾಕ್ಷಿಗಳಾಗಿ ನಾವು ಈ ಲೋಕದಲ್ಲಿ ಬಾಳೋಣ. ಪ್ರಭು ಕ್ರಿಸ್ತರ ಪ್ರೇಷಿತರಾಗಿ ನಿರಂತರವಾಗಿ ಮಾರ್ಪಡೋಣ. ಅನೇಕ ಜನರಿಗೆ ಒಂದು ಫಲ ನೀಡುವ ಜೀವವಾಗಿ, ವೃಕ್ಷವಾಗಿ ಮಾರ್ಪಡಲು ದೇವರೇ ನನ್ನನ್ನು ತೆಗೆದು ಉಪಯೋಗಿಸಿಕೊಳ್ಳಿ ಎಂದು ಬೇಡೋಣ. ಪ್ರಭು ಯೇಸು ಕ್ರಿಸ್ತರ ಕೃಪೆಯು, ಪಿತ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪವಿತ್ರ ಶಿಲುಬೆಯ ಗುರುತಿನ ಸಂರಕ್ಷಣೆಯು ನಮ್ಮೆಲ್ಲರ ಜೀವನದಲ್ಲಿ ಉಂಟಾಗಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೇನ್. ಯೇಸು ನಮ್ಮೆಲ್ಲರನ್ನು ಅನುಗ್ರಹಿಸಲಿ.